ನೋ ಮ್ಯಾನ್ ಇಸ್ ರಿಯಲಿ ಹ್ಯಾಪಿ ಆರ್ ಸೇಫ್ ವಿದೌಟ್ ಅ ಹಾಬಿ. ಕೆಲವು ಹವ್ಯಾಸದಿಂದ ನಮ್ಗೆ ಏನ್ ಸಿಗ್ತದೆ ಅಂತ ಕೇಳಿದ್ರೆ ಕೇವಲ ಒಂದು ಖುಷಿ ಸಿಗ್ತದೆ ಅಂತ ಹೇಳ್ಬೋದು. ಅಂತಹ ಒಂದು ಅದ್ಭುತ ವ್ಯಕ್ತಿಯನ್ನು ನಾನಿವತ್ತು ಶಿರ್ವ ಗ್ರಾಮದ ಪಂಜಿಮಾರಲ್ಲಿ ನಾನು ಭೇಟಿಯಾದೆ. ಇವರು ಪೈರಿಂದ ಮರಿ ಕೋಣಗಳನ್ನ ತಂದು ಅವುಗಳನ್ನ ಸಾಕಿ ಸಲಹುತ್ತಾರೆ. ಕಂಬಳದಲ್ಲಿ ಓಡಿಸ್ಬೇಕಂತ ಹೇಳಿ ಅಲ್ಲ, ಕೇವಲ ಸಣ್ಣ ಉಳುಮೆಗಾಗಿ ಅವುಗಳನ್ನ ಉಪಯೋಗಿಸಿ ನಂತರ ಯಾರಾದ್ರೂ ಕೇಳಿದ್ರೆ ಅವುಗಳನ್ನ ನಂತರ ಕೊಡ್ತಾರೆ. ಇಂತಹ ಒಂದು ಅದ್ಭುತ ವ್ಯಕ್ತಿಯಾದಂತಹ ಸುಂದರ್ ರಾವ್ ಅವರನ್ನ ಭೇಟಿ ಮಾಡಿಸಿದ ನನ್ನ ಆತ್ಮೀಯ ಅಶ್ವಿನ್ಗೆ ಬಹಳ ಧನ್ಯವಾದ. ಇಂತಹ ವ್ಯಕ್ತಿಗಳಿಂದನೇ ನಮ್ಮ ತುಳುನಾಡಿನ ಸಂಪ್ರದಾಯ ಇಷ್ಟು ಶ್ರೀಮಂತವಾಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಮುಂದಿನ ಭಾಗದಲ್ಲಿ ಅವರೊಂದಿನ ಸಂಭಾಷಣೆಯನ್ನು ಹಾಕಿದ್ದೇನೆ. ನಿಮ್ಮ ಸಲಹೆ ಸೂಚನೆಗಳು ಯಾವಾಗಲೂ ಸ್ವಾಗತಿಸ್ತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಬಹುದು. ಮುಂದಿನ ಸಂಭಾಷಣೆ ನಿಮಗೋಸ್ಕರ. ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ದೂರವಾಣಿಯನ್ನು ಹಾಕ್ತೇನೆ. ಯಾರಾದ್ರೂ ಕೋಣದ ಮರಿಯನ್ನ ತೆಗೆದುಕೊಳ್ಳುವರಿದ್ರೆ ಅವರನ್ನ ಸಂಪರ್ಕಿಸಬಹುದು. ಕಟ್ಟಿದ್ರು ಅವ್ರು ಇಲ್ಲಿ ಬರ್ತಾರೆ ಹೇಳಿದ್ರು ಒಳಗೆ ಅವ್ರ ಮನೆ ಇದ್ರು ಒಳಗೆ. ಓಕೆ, ಅಲ್ಲಿ ಹೋಗ್ಬೋದಲ್ಲ? ಹೋಗ ಇರಲಿ, ರೇಟ್ ಕಟ್ತಾ ಬರಲಿ. ಲತಾ ಅವತಾರ ಅದೇ ಓಪಿನ ಹೆಂಗ ಮೂಲೆ ಪಂಚಂಡ ಮೆಲ್ಲ ಬರ್ಬೇಕು. ಹಾ, ನಿಮ್ಮದೊಂದು ಸಣ್ಣ ಪರಿಚಯ ಹೇಳ್ಬೋದಾ? ಹೆಸರು ಸುಂದರ್ ಅಂತ. ಹಾ, ಸುಂದರ್ ರಾವ್. ಓಕೆ. ತಮ್ಮನ ಹೆಸರು ದಯಾನಂದ ರಾವ್. ಹಾ, ಕೃಷಿಕರು ನೀವು? ಹೌದು. ಹಾ, ಈಗ ನಾನಂದ್ರೆ ಈಗ ಇವನಿಗೆ ಹೆಸರು ಎಂತ ಇಟ್ಟಿದ್ದೀರಾ? ಅವನದ್ದು ನಾವೀಗ ಕಾಳ ಅಂತ ಹೆಸರು. ಫುಲ್ ಕಪ್ಪಿದ್ದಾನಲ್ಲ. ಹಾ, ನೀವು ನಾನಂದ್ರೆ ನೀವು ಚೂಸ್ ಮಾಡುವಾಗ ನಿಮ್ಗೆ ಪರ್ಟಿಕ್ಯುಲರ್ಲಿ ಇದೆ ಮೋಡನೆ ಬೇಕು, ಕಾಟಿಯೇ ಬೇಕು, ಹಾಗೇನಾದ್ರು ಉಂಟಾ ಅಥವಾ ನಿಮ್ಗೆ ಇಷ್ಟ ಆದ ತರ್ತೀರಾ? ಹೇಗೆ? ನಾವು ಈಗ ಮೋಡನವರನ್ನೇ ತರುದು. ಮೋಡವೇ ಜಾಸ್ತಿ ಅಲ್ಲ ಈಗ ಹೆಚ್ಚಾಗಿ, ಮೊದಲಿನ ಹಾಗೆ ಇಲ್ಲ. ಅವುಗಳಿಗೆ ಹಾ, ಏನು ಎಂತಾದ್ರು ಮಾಡಿ ಇದು ಮಾಡುವಂತ ಅವುಗಳಿಗೆ ಒಂದು ಶಕ್ತಿ ಉಂಟು ಅದರಲ್ಲಿ, ಮೋಡನಿಗೆ. ಹಾ, ಓಕೆ. ಇದು ಎರಡು ಜಾತಿ ಬರ್ತದ ಅಂತಲ್ಲ ಸರ್? ಇಲ್ಲ, ಕಾಟಿ ಇಲ್ಲ. ಕಾಟಿ ಅಲ್ವಾ ಅದು? ಅದು ಸಹ ಮೋಡವೇ ಅದು ಸಹ. ಓಕೆ, ಅದು ಕಾಳ ಅಲ್ಲ, ಅದು ಬೊಲ್ಲ ಉಂಟು, ಬೊಲ್ಲ ಅಲ್ಲ, ಸ್ವಲ್ಪ ಬಿಳಿ ಉಂಟು ಅದು. ಹೌದು. ಮೊನ್ನೆ ಸ್ವಲ್ಪ ಕೆಂಚು ಬಂದ್ರೆ ಕೆಂಚ ಸಹ ಇರ್ತಿತ್ತಲ್ಲ ಮೊದ್ಲು? ಮುಂಚೆ ಕೆಂಚು ಬರ್ತದೆ, ಕೆಂಚಿಗೆ ಇತ್ತು. ಈಗ ಸ್ವಲ್ಪ ಕಪ್ಪು ಬಣ್ಣ ಬಂದಿದೆ ಅದಕ್ಕೆ. ಓಕೆ ಓಕೆ ಓಕೆ. ಜಾಸ್ತಿ ಇದಲ್ಲ, ಬಿಳಿ ಅಲ್ಲ, ಬಟ್ ಸೈಜ್ ಒಳ್ಳೇದುಂಟು ಅಲ್ವಾ? ಈಗ ನಾನದು ಈಗ ಒಂದು ಎರುವನ್ನ ತಗೊಳ್ಬೇಕಾದ್ರೆ ನಾವು ಅದ್ರಲ್ಲಿ ಎಂತೆಲ್ಲ ಮೇನ್ ನೋಡ್ಬೇಕು? ಮೇನ್ ಇದನ್ನ ತೋರಿಸಿ ಬಲ್ಲವನ್ನು ತೋರಿಸಿ ಹೇಳ್ಬೋದು. ಈಗ ಕೋಡಿ ಯಾವ ರೀತಿ ಇರ್ಬೇಕು ಜಸ್ಟ್ ಸಿಂಪಲ್ ಆಗಿ. ಈಗ ಒಂದು ಎರುವಾರ ತಗೊಳ್ಬೇಕಿದ್ರೆ ಈಗ ಕಣ್ಣು ಏನೋ ಸಣ್ಣದುಂಟು, ಅವನು ಸ್ವಲ್ಪ ದೊಡ್ಡದುಂಟಲ್ಲ, ಸ್ವಲ್ಪ ದೊಡ್ಡದಲ್ಲ, ಚೂರು ದೊಡ್ಡದು, ಕಣ್ಣು ಆಗಲ್ಲ ಬಿಟ್ಟಿದ್ದಾನೆ, ಏನೋ ಸ್ವಲ್ಪ ಸಣ್ಣದಲ್ಲ. ಮತ್ತೆ ಕೋಡು ಹೇಗೆ ಇದ್ರೆ ಸಹ ನಡೀತದ? ಈಗ ಇದು ಮೋಡ ಸಹ, ಈಗ ಸಹ ಎಲ್ಲ ಮೋಡವೇ ಬರುದಲ್ಲ, ಮೋಡ ಇದೆ ಈಗ. ಮತ್ತೆ ಈ ಕಿವಿ ಬಗ್ಗೆ ತೊಂದ್ರೆ ಇಲ್ಲ, ಹೇಗಿದ್ರೆ ಸಹ ನಡೀತದೆ. ಮತ್ತೆ ಕಾಲು ಗೊರಸುಗಳು ಎಲ್ಲ ಸರಿ ಉಂಟು. ಅಲ್ಲಲ್ಲ, ಅಂದ್ರೆ ಹೆಕ್ಕುವಾಗ ಇದನ್ನ ಕರೆಕ್ಟ್ ನೋಡ್ಬೇಕಂತ ಹೇಳಿ ಅಲ್ವಾ? ಅದರ ಕಾಲು ಉಂಟಲ್ಲ? ಹೌದು. ಈ ಕಾಲು ಇಲ್ಲಿ ಕೆಳಗೆ ಹಗ್ಗ ಇರಬಾರ್ದು ನೋಡಿ. ನೋಡಿ ಹಾಗೆ ಇರ್ಬೇಕು. ಓಕೆ ಓಕೆ. ಇಟ್ಟಾಗ ಹತ್ರ ಬರ್ಬೇಕು ಎರಡು ಗೊರಸು ನೋಡಿ, ಅದೇ ಹಾಗೆ ಉಂಟು. ಹೌದು, ಹಾಗೆ ಕರೆಕ್ಟ್ ಇರ್ಬೇಕು. ಓಕೆ, ಅವುಗಳು ಓಡ್ಲಿಕ್ಕೆ ಫಿಟ್ ಆಗ್ತದೆ. ಓಕೆ ಓಕೆ. ಮತ್ತೆ ಏನಾದ್ರೂ ಕಡ್ಡಿ ಆಗ್ಲಿ ಕಲ್ಲಾಗ್ಲಿ ಸಿಕ್ಕುವಂತಾದ್ರೆ ಮತ್ತೆ ಓಡ್ಲಿಕ್ಕೆ ಆಗುದಿಲ್ಲ, ನೋವಿನಲ್ಲಿ ಹೀಗೆ ಹೇಳ್ತದೆ. ಪಿಕ್ ಮಾಡ್ಬೇಕಾದ್ರೆ ಎಲ್ಲ ಎರುಗಳು ಕಂಬಳ ಎರುಗಳು ಆಗುದಿಲ್ಲ, ಓಡ್ಲಿಕ್ಕೆ ಸಹ ಎಲ್ಲ ಎರುಗಳು ಆಗುದಿಲ್ಲ. ಕೆಲವರಿಗೆ ನಡೀತದೆ, ಓಡ್ಲಿಕ್ಕೆ ಯಾವ್ದು ಸಹ ನಡೀತದೆ, ಕಾಟ ಆಗ್ಲಿ ಯಾವ್ದು ಸಹ ಆಗ್ಲಿ. ಇವುಗಳಲ್ಲಿ ಮೇನ್ ನೀವ್ ಎಂತ ನೋಡುದು? ಈಗ ಒಂದು ಪೈರಿಗೆ ಹೋದ್ರೆ ಮೇನ್ ಅದರಲ್ಲಿ ನೀವು ಏನನ್ನ ನೋಡ್ತೀರಿ? ಕಿವಿಯ, ಕೊಂಬು, ಕಾಲು, ಹೇಗೆ? ಕಿವಿ, ಕೊಂಬು, ಕಾಲು. ಈಗ ಇವನನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಚೆಯಿಂದ ಬರ್ತೇನೆ. ಇವನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇವನಲ್ಲಿ ಎಂತ ಕಾಲ ಯಾವ ರೀತಿ ಇರ್ಬೇಕಂತ? ಕಾಲು ಹೀಗೆ ಸಪುರವಾಗಿ ಸ್ವಲ್ಪ ಇರ್ಬೇಕು, ಸ್ವಲ್ಪ ಎತ್ತರ ಇರ್ಬೇಕಾ? ಓಕೆ. ನೋಡ್ಲಿಕ್ಕೆ ಹೇಗೆ ಕಾಣ್ತದೆ? ಮೋಡ ಕ್ಲೀನ್, ಒಳ್ಳೆ ಮೋಡ ಕ್ಲೀನ್ ಉಂಟು. ಸ್ವಲ್ಪ ಎದರ್ತಾನೇನಲ್ಲ? ಹೌದೌದು, ಸ್ವಲ್ಪ
ಮತ್ತೆ ಕೆಲವರು ಹೇಳ್ತಾರೆ ಕಣ್ಣು ದೊಡ್ಡದಿರ್ಬೇಕಂತಿಲ್ಲ, ಅದ್ ನಿಜವಾ? ಅದು ಎಂತ ಕಣ್ಣು ದೊಡ್ಡದು ಅಲ್ಲ ಹೇಳ್ತಾರೆ ಕೆಲವರೆಲ್ಲ. ಕೆಲವರು ಇದ್ರದ್ದು ಕಣ್ಣು ಹೆಚ್ಚು ದೊಡ್ಡದು ಸಹ ಇಲ್ಲ, ಮೀಡಿಯಂ. ಮೇನ್ ನೀವು ಕಾಲನ್ನೇ ನೋಡುದಲ್ಲ. ಹಾ, ಮತ್ತೆ ಇದು ಕೆಲವರು ಚರ್ಮ ಸಹ ಸಪೂರ ಇರ್ಬೇಕು ಹೇಳ್ತಾರೆ. ತೆಳು ಚರ್ಮ ಅಂತ. ಹೌದು. ಚಲಕ್ ಇರ್ತದೆ. ಚಲಕ್ ಅಂತ ಹೇಳಿದ್ರೆ ಹುಷಾರ್ ಇರ್ತದೆ. ಚುರುಕಿರ್ತದೆ. ಚುರುಕಿರ್ತದೆ. ಓಕೆ. ಇದರಲ್ಲಿ ಇದು ಚುರುಕುಂಟು, ಹಾಗೇನಿಲ್ಲ. ಚುರುಕು ಸ್ವಲ್ಪ ಎದರ್ತಾನಲ್ಲ ಕಾಳ. ಮತ್ತೆ ಅದು ಕ್ಲೀನ್ ಜಾತಿ ಕೆಳಗೆ ಉಂಟಲ್ಲ, ಇದು ಮೋಡ ಅಂತ ಹೇಳಿದ್ರೆ ಕೋಡ್ ನೋಡಿ ಅಲ್ವಾ? ಹೌದು, ಕೋಡ್ ನೋಡಿ ಕೆಳಗೆ ಹೋಗಿದೆ ಅಂತ ಹೇಳಿ ಈಗ ಬಂದ್ರೆ. ಅದಕ್ಕೆ ಇವನ್ ಮೋಡ, ಇವನು ಬಳ್ಳ. ಇವನ್ ಸ್ವಲ್ಪ ಮುಖದಲ್ಲಿ ಚಾರ ಚೇಂಜ್ ಉಂಟು ಮಾತ್ರ ಸ್ವಲ್ಪ ಅಲ್ಲ. ಹೌದೌದು, ಬಿಳಿ. ಹೌದು. ಕಮಲದಲ್ಲಿ ಬರೀ ಹೆಸರು ಮಾಡ್ತಾವ ಮಾತ್ರ ಇಂಥ ಏರುಗಳು ಅಲ್ಲ. ಓಡಿದ್ರೆ ಕರೆಕ್ಟ್ ಓಡ್ತಾವಲ್ಲ. ಕಳ್ಸಿದ್ರೆ ಓಡ್ಬೋದು. ಇದೆರಡು ಸೈಜ್ ಒಂದೇ ಸೇಮ್ ಒಟ್ಟಿಗೆ ತಂದ ಬೇರೆ ಬೇರೆ ತಂದ? ಒಟ್ಟಿಗೆ ತಂದದ್ದು ಒಮ್ಮೆಲೆ. ಓಕೆ. ಇವನ್ ಸ್ವಲ್ಪ ಮೈಯಲ್ಲಿ ಬಿಳಿ ಇದ್ದಾನಲ್ಲ? ಹೆಚ್ಚು ಇಲ್ಲ, ಸ್ವಲ್ಪ. ಜಾತಿ ಬಳ್ಳ ಬರ್ತದಲ್ಲ ಇದು? ಬಳ್ಳ ಬರ್ತದೆ, ಹೆಚ್ಚು ಬಿಳಿ ಇಲ್ಲ ಇವನು. ನೋಡಿ. ಹೌದು, ಅದ್ರ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಳಿ ಇದ್ದಾನೆ ಇವ. ಸ್ವಲ್ಪ ಕೆಂಚ್ ಅಂತ ಸಹ ಹೇಳ್ಬೋದು. ಇದ್ರ ಮೇಂಟೆನೆನ್ಸ್ ಹೇಗೆ ಬರ್ತದೆ? ಹುರುಳಿ ಹಾಕ್ತೀರಾ ನೀವು? ಹುರುಳಿ ಹಾಕ್ಬೇಕಲ್ಲ ಇದಕ್ಕೆ? ಈಗ ಹುರುಳಿ ಅದು ಪೌಡರ್ ಮಾಡಿ. ಹೌದು, ಪುಡಿ ಮಾಡಿ ಪುಡಿ ಮಾಡಿ ಹಾಕ್ಲಿಕ್ಕೆ. ಓಕೆ. ಇಷ್ಟು 2 ಹೊತ್ತು ಕೊಡ್ತೀರಾ, 1 ಹೊತ್ತ? ಎರಡಕ್ಕೆ ಕೊಡುದಿಲ್ಲ. ಅಲ್ಲ, 2 ಹೊತ್ತು. ಹೌದು, 2 ಹೊತ್ತು, ಬೆಳಗ್ಗೆ ಮಧ್ಯಾಹ್ನ. ಮತ್ತೆ ಲೈವ್ ಅಲ್ಲ? ಹೌದು. ಮತ್ತೆ ರೈಲು ಹೊರಕ ಎಷ್ಟು ಸಮಯದಿಂದ ಸಾಕ್ತಾ ಇದ್ದೀರಿ? ಇದು ಈಗ 1 ವರ್ಷ ಆಯ್ತು ನಾವು ತಂದು. ಹಲ್ಲಾಕ್ಲಿಲ್ಲ. ಎರಡಲ್ಲಿ ಉಂಟಾ? ಎರಡಲ್ಲಿ ಉಂಟಾ? ಇಲ್ಲ, ಅಲ್ಲೇ ಹಾಕ್ಲಿಲ್ಲ. ಇಲ್ಲ, 1-1.5 ವರ್ಷ ಆಗಿರ್ಬೋದಲ್ಲ. ಎಲ್ಲಿಂದ ತಂದದ್ದು? ಯಾವ ಪೈರಿಂದ? ಇದು ಬೆಳವಾಯಿ ಪೈರಲ್ಲ. ಮೊದ್ಲು ಕೋಟದಲ್ಲಿತ್ತು, ಈಗ ಕೋಟದಲ್ಲಿ ಕಮ್ಮಿ ಆಗಿದೆ. ನೀವು ಇದೆಂತ ಹೂಡ್ಲಿಕ್ಕೆ ಅಥವಾ ಕಂಬಳಕ್ಕೆ ಹೂಡ್ಲಿಕ್ಕೆ ಆಗ್ತದಂತ ತಂದೆ. ಯಾರು ಬೇಕಾದ್ರೆ ಕೊಡುವುದು ಅಂತ. ಹಾಗಾಗಿ ಇದೆ. ಓಕೆ. ಇಲ್ಲದೆ ನಾನು ವರ್ಷಗೊಮ್ಮೆ ಈಗ ಹೋಗ್ತಾ ಇರ್ತೀರಿ. ಹೌದು. ಅವರು ಮಹಾರಾಷ್ಟ್ರ ತರ್ತಾರೆ, ನೀವು ಇಲ್ಲಿ? ಹೌದು. ಓಕೆ. ನಿಮ್ಗೆ ಇಂಟ್ರೆಸ್ಟ್? ಹೌದು. ಎಷ್ಟು ಹಲ್ ತನಕ ಸಾಕ್ತೀರಿ? ಇದು 2-4 ಹಲ್ಲು ಇರುವ ತನಕ ಸಾಕುವುದು, ಮತ್ತೆ ಕೊಟ್ಟು ಬಿಡುದು ಯಾರಿಗೆ ಸಹ. ಅದರ ಮುಂಚೆ ಬಂದ್ರೆ ಕೊಡುವುದೇ. ಹಾಗೆ. ಸರಿ, ಸತ್ತೇವೆ. ಇವತ್ತು ಹೊಡೆದ ಮೇಲೆ ಭಯಂಕರ ಒಳ್ಳಾಗ್ತದೆ ಅಲ್ಲ, ಕಡಕ್ ಆಗ್ತಾನೆ ಕಾಳ. ಮತ್ತೆ ಇಲ್ಲಿ ಒಂದು ಬಿಳಿ ನಾಮ ಬರ್ತದೆ, ಪುಂಡ. ಪುಂಡ ಚಿಕ್ಕದಿರ್ತದೆ. ಹೌದು, ಅದು ಯಾರಿಗೆ ಗೊತ್ತಾಗುದಿಲ್ಲ. ಏನಿಲ್ಲ, ಅದು ನಾವು ನೋಡೇ ತರುವುದು. ಈಗ ಕೈಯಲ್ಲಿ ಸರಿ ಮಾಡಿ ನೋಡಿ ತರುವುದು. ಪುಂಡ ಇದ್ರೆ ಅಂತ ಕೆಲವು ಕಾಲನೆಲ್ಲ ಬೆಳೆಯಿರ್ತದಲ್ಲ, ಅದು ಕೆಲವು ಏರುಗಳಿಗೆ ಅದೇನು ತೊಂದ್ರೆ ಇಲ್ಲ. ಪುಂಡ ಇರಬಾರ್ದು, ಒಳ್ಳೇದಲ್ವಾ? ಪುಂಡ ಅಂದ್ರೆ ಇಲ್ಲಿ ನಾಮ ಪುಂಡ ಅಂತ, ಅವನಿಗೆ ನಾಮವೇ ಹಾಗೆ. ಓಕೆ. ವರ್ಷ ಇರ್ಬೋದಲ್ಲ ಏಜುಗಳಿಗೆ? ಈಗ ಹೆಚ್ಚಾಗ್ಬೋದಾ? ಇನ್ನು ಹಲ್ಲು ಬಿಡ್ಲಿಕ್ಕೆ ಅದು ಬಿಟ್ಟಿದೆ. ಓಕೆ. ಅದು ಹಲ್ಲು ಬಿತ್ತಂತ ಹೇಳಿದ್ರೆ ಅದು 2 ವರ್ಷ ಕರಿತ ಅಂತ ಹೇಳಿ ಲೆಕ್ಕ ಅಲ್ಲ? ಸ್ವಲ್ಪ 2-3 ವರ್ಷ ಆಯ್ತು. 3-4 ಹೀಗೆ. ಈಗ ಮತ್ತೆ ಸಂಜೆ ತನಕ ಇಲ್ಲಿ ಕಟ್ತೀರಾ ಮತ್ತೆ ಮನೆಗೆ? ಈಗ ಸ್ವಲ್ಪ ನೆರಳಿಗೆ ಸುಧಾರಿಸ್ಲಿಕ್ಕೆ ತಂಪಾಗ್ತದಲ್ಲ. ಕರೆಕ್ಟ್. ನೀವು ತರಕಾರಿ ಇಷ್ಟ ಬರ್ಲಿಕ್ಕಿಲ್ಲ, ಅದು ಸ್ವಲ್ಪ ಬಡಕಟ ಇರ್ತದೆ, ಸ್ವಲ್ಪ ಮೊದಲಿಂದ ಸಾಕ್ತಿದ್ರೆ ನೀವು? ಓಕೆ. ಇವಾಗ ಇರ್ತಿತ್ತೆ ಹೂಡ್ಲಿಕ್ಕೆ ತಗೊಂಡ್ ಹೋಗ್ತಾರಲ್ಲ? ನಮ್ಮದು ಮಾತ್ರ ಹೋಗ್ಲಿಕ್ಕೆ ಸ್ವಲ್ಪ. ಓಕೆ. ಪಾಠ ಕಲಿಸ್ಬೇಕಲ್ಲ, ಸ್ಟ್ರೈಟ್ ಹೋಗ್ಲಿಕ್ಕೆ ಹಾಗೆಲ್ಲ ಕಲಿಸ್ಬೇಕಲ್ಲ. ಫಸ್ಟ್ ಹೊಡೆದ ಕರ್ಕೊಂಡು ಹೋಗ್ಬೇಕಲ್ಲ ಅವರಿಗೆ? ಹೌದು. ಹೋಗ್ಬೇಕಲ್ಲ? ಹೌದು. ಹೇಗೆ ಉಳಿತದಲ್ಲ? ಹೌದು. ಮತ್ತೆ ಅದರ ಬೊಬ್ಬೆ ಯಾರಿಗೆ ಬೇಕು? ಮತ್ತೆ ಈ ಬಾಲದಲ್ಲಿ ಏಕೆ ಬಿಳಿ ಬಂದಿದೆಯಲ್ಲ ಅವನಿಗೆ, ಅದಕ್ಕೆ ಎಂತ ಹೇಳ್ತಾರಲ್ಲ, ಅದಕ್ಕೆ ಎಂತ ಹೆಸರು ಉಂಟು? ಬೀಳದಲ್ಲಿ ಬರ್ಬೇಕಂತೆ ಕೆಲವರು ಕಂಬಳದವರು ಹೇಳ್ತಾರೆ. ಓಕೆ. ಅದು ಸ್ವಲ್ಪ ಒಳ್ಳೇದಂತ ಹೇಳಿ. ಓಕೆ. ಅವನಿಗೆ ಸಹ ಉಂಟು, ಇವನಿಗೆ ಸಹ ಉಂಟು. ಇವನದು ಗೊತ್ತಾಗುದಿಲ್ಲ. ಹೌದಾ? ಇನ್ನೋದು ಕಮ್ಮಿ ಆಡುವುದಿಲ್ಲ. ಅದಾಗೆ ಅಲ್ಲ, ಒಮ್ಮೆ ಇದೆಲ್ಲರ ಹಾಗೆ ಸಾಕುವಲ್ಲಿ ಇಂಟ್ರೆಸ್ಟ್ ಬಂದ್ರೆ. ಇದರಲ್ಲಿ ದನಸ ಸಾಕಿದ್ದೀರಾ ಅಂತಲ್ಲ? ಒಂದು ಕರು ಉಂಟು. ಕರು ಉಂಟಾ?
ಮತ್ತೆ ರಾತ್ರಿ ತಕೊಂಡು ಹೋಗೋದು. ಹೌದು, ಇದು ಹಲ್ಲು ಸಾಯಂಕಾಲ 6 ಗಂಟೆ ಆಗುವಾಗ ಎಬ್ಕೊಂಡು ಹೋಗ್ತಾನೆ, ಹಾ. ಕೂಗ್ಲಿಕ್ಕೆ ಶುರು ಆಗ್ತದೆ. ಕರ್ಕೊಂಡು ಹೋಗ್ಲಿಕ್ಕೆ. ನೈಸ್. ಅವುಗಳಿಗೆ ಸರ್ವಿಸ್ ಮಾಡಿದ್ದೇನೆ, ಹೂಡ್ಲಿಕ್ಕೆ ಆಗ್ಲಿ ಯಾವ್ದು ಸಹ ಸರ್ವಿಸ್ ಮಾಡಿದ್ದೇನೆ. ಓಡ್ಲಿಕ್ಕೆ ಮಾತ್ರ ನಾನು ಸರ್ವಿಸ್ ಮಾಡ್ಲಿಲ್ಲ. ಒಂದು ಕುದಿ ಮಾಡ್ಬೇಕಿತ್ತು ನೀವು. ನೋಡಿ ಎಲ್ಲರೂ ಅದೇ ಹೇಳುದು, ಏನ್ ಮಾಡುದು, ಒಂದು ಕುದಿ ನಮ್ಮ ಇದಾಯ್ತು ಕುದಿ. ಸರ್ವಿಸ್ ಮಾಡಿ ಮಾಡಿ ಸ್ವಲ್ಪ ಯಾರು ನೋಡ್ಲಿಕ್ಕೆ ಬಂದ್ರೆ ಒಂದ್ ಸ್ವಲ್ಪ ಕೊಂಬಿಂದ ಮೇಲೆ ಹೋಗ್ತದೆ ಅಂತ ಚೆನ್ನಾಗಿ. ಕೊಂಬು ಮೇಲೆ ಹೋಗುದಿಲ್ಲ, ಈಗ ಹೊರದಕ್ಕಲ್ಲ. ಹೌದು, ಅದಕ್ಕೆ ನಾವು ಹತ್ತಿರ ಇದು ಮಾಡ್ಬೇಕು, ಕೆರ್ಸಬೇಕ ಚೂರು. ಅವ್ನು ಕ್ಲೀನ್ ಬರ್ತದೆ, ಕೆಳಗೆ ಹೋಗ್ತದೆ. ಹೌದೌದು. ನಮ್ಗೊಂದು ಸಣ್ಣ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಯ್ತು. ಥ್ಯಾಂಕ್ ಯು.